ವೀಕ್ಷಕರೇ ನಮಸ್ತೆ. ಇವತ್ತು ನಾವು ಸವದತ್ತಿಯಲ್ಲಿದ್ದೀವಿ. ಸವದತ್ತಿಗೆ ಸವದತ್ತಿ ಎಂಬ ಹೆಸರು ಹೇಗೆ ಬಂತು? ಹಳೆ ಕಾಲದಲ್ಲಿ ಇದನ್ನು ಏನಂತ ಕರೀತಿದ್ರು? ಮತ್ತು ಸವದತ್ತಿಯಲ್ಲಿ ಅತಿ ಪ್ರೇಕ್ಷಣೀಯವಾದ ಸ್ಥಳ, ಪ್ರವಾಸಿಗರ ಪ್ರೇಕ್ಷಣೀಯವಾದ ಸ್ಥಳವಾದ ಕೋಟೆಯನ್ನು ನಿರ್ಮಿಸಿದ್ದು ಯಾರು? ಮತ್ತು ಅದನ್ನು ನಿರ್ಮಿಸಲು ತಗುಲಿದ ವೆಚ್ಚ ಮತ್ತು ಸಮಯ, ಹಾಗೆ ಈ ಕೋಟೆಗೆ ಟಿಪ್ಪುವಿನ ಆಕ್ರಮಣವಾಗಿತ್ತಾ? ಇಂಥ ಹಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಅದು ಕೋಟೆಯನ್ನು ನೋಡ್ತಾ ಬನ್ನಿ ವೀಕ್ಷಕರೇ. ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯಲ್ಲಿ ಸವದತ್ತಿ ಬೆಳಗಾವಿ ಜಿಲ್ಲೆಯ ಪ್ರಮುಖ ಪಟ್ಟಣ. ಕೃತಯುಗದಲ್ಲಿ ಸೊಗಂದಿಪುರ ಸುಗಂಧವರ್ತಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿತ್ತು. ಸುಗಂಧವರ್ತಿ ಜನರ ಬಾಯಲ್ಲಿ ಸವದತ್ತಿಯಾಗಿ ಬದಲಾಯಿತು. ಹಲವಾರು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಈ ಕೋಟೆ ಪ್ರಮುಖವಾಗಿದೆ. ಐತಿಹಾಸಿಕ ಸ್ಮಾರಕವಾಗಿರುವ ಈ ಭದ್ರಕೋಟೆ ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿದೆ. ಸವದತ್ತಿಯ ಮಣಿಮುಕಟದಂತಿದೆ. ಈ ಭವ್ಯ ಕೋಟೆಯ ನಿರ್ಮಾತೃ ಇಮ್ಮಡಿ ಜಾಯಪ್ಪ ದೇಸಾಯಿ. ನವಲಗುಂದ ಶಿರಸಂಗಿ ಸಂಸ್ಥಾನ ಕರ್ನಾಟಕದ ಪ್ರಮುಖ ಸಂಸ್ಥಾನಗಳಲ್ಲಿ ಒಂದು. ಈ ಸಂಸ್ಥಾನವನ್ನು ಆಳಿದ ಪ್ರಮುಖ ಪ್ರಭುಗಳಲ್ಲಿ ಇಮ್ಮಡಿ ಜಾಯಪ್ಪ ದೇಸಾಯಿಯವರ ಹೆಸರು ಎದ್ದು ಕಾಣುವಂಥದ್ದು. ಇವರು ಕ್ರಿಸ್ತಶಕ 1735ರಿಂದ 1758ರವರೆಗೆ ಆಳಿದರೆಂಬುದು ಇತಿಹಾಸದಲ್ಲಿದೆ. ಇವರ ಆಳ್ವಿಕೆಯ ಅವಧಿಯನ್ನು ಸಂಸ್ಥಾನದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ವರ್ಣಿಸಲಾಗಿದೆ. ಈ ಭವ್ಯ ಕೋಟೆಯ ನಿರ್ಮಾತೃ ಇಮ್ಮಡಿ ಜಾಯಪ್ಪ ದೇಸಾಯಿ. ನವಲಗುಂದ ಶಿರಸಂಗಿ ಸಂಸ್ಥಾನ ಕರ್ನಾಟಕದ ಪ್ರಮುಖ ಸಂಸ್ಥಾನಗಳಲ್ಲಿ ಒಂದು. ಈ ಸಂಸ್ಥಾನವನ್ನು ಆಳಿದ ಪ್ರಮುಖ ಪ್ರಭುಗಳಲ್ಲಿ ಇಮ್ಮಡಿ ಜಾಯಪ್ಪ ದೇಸಾಯಿಯವರ ಹೆಸರು ಎದ್ದು ಕಾಣುವಂಥದ್ದು. ಇವರು ಕ್ರಿಸ್ತಶಕ 1735ರಿಂದ 1758ರವರೆಗೆ ಆಳಿದರೆಂಬುದು ಇತಿಹಾಸದಲ್ಲಿದೆ. ಇವರ ಆಳ್ವಿಕೆಯ ಅವಧಿಯನ್ನು ಸಂಸ್ಥಾನದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ವರ್ಣಿಸಲಾಗಿದೆ. ಸಂಸ್ಥಾನದ ರಕ್ಷಣೆಗೆ ಆದ್ಯತೆ ನೀಡಿದ ಜಾಯಪ್ಪ ಆಯಕಟ್ಟಿನ ಪ್ರದೇಶಗಳಲ್ಲಿ ಕೋಟೆಗಳನ್ನು ಕಟ್ಟಿಸಲು ಯೋಚಿಸಿದರು. ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ಲ, ಶಿರಸಂಗಿ ಹಾಗೂ ಸವದತ್ತಿ ಒಟ್ಟು 8.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ 3 ಕೋಟೆಗಳನ್ನು ಕಟ್ಟಿಸಿದರು. ಸವದತ್ತಿ ಕೋಟೆಯನ್ನು ಕ್ರಿಸ್ತಶಕ 1743ರಲ್ಲಿ ಕಟ್ಟಿಸಲು ಆರಂಭಿಸಿ ಕ್ರಿಸ್ತಶಕ 1757ರಲ್ಲಿ ಪೂರ್ಣಗೊಳಿಸಿದರು. ನಿರ್ಮಾಣ ವೆಚ್ಚ 2 ಲಕ್ಷ ರೂಪಾಯಿ. 10 ಎಕರೆ ವಿಶಾಲ ನಿವೇಶನದಲ್ಲಿ 325 × 450 ಅಡಿ ವ್ಯಾಸವುಳ್ಳ ಅಷ್ಟಕೋನಾಕೃತಿಯ ಈ ಕೋಟೆ ನಸುಗಂಪಿನ ಬಿಳಿ ಕಲ್ಲಿನಲ್ಲಿ ನಿರ್ಮಾಣಗೊಂಡಿದೆ. 60 ಅಡಿ ಎತ್ತರದ ಗೋಡೆಗಳು, ಬುರುಜುಗಳು, ಕಲ್ಲಿನ ಬಾಗಿಲು, ಕಿಂಡಿಕಿ, ವೀಕ್ಷಣಾ ಕಿಂಡಿಗಳು ಆಕರ್ಷಣೀಯವಾಗಿದ್ದು ಕೋಟೆಯ ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಸಿದೆ. ಕೋಟೆಯಲ್ಲಿರುವ ಬೃಹತ್ ಕಲ್ಲಿನ ಹೊಂಡ ಸುಸ್ಥಿತಿಯಲ್ಲಿದೆ. ಕ್ರಿಸ್ತಶಕ 1777ರಿಂದ 82ರ ಅವಧಿಯಲ್ಲಿ ಈ ಕೋಟೆ ಹೈದರಾಲಿ ಮತ್ತು ಟಿಪ್ಪುವಿನ ಮುತ್ತಿಗೆಯಲ್ಲಿತ್ತು. ಆ ಸಮಯದಲ್ಲಿ ದೇಸಾಯಿಯವರಿಂದ ಕಪ್ಪು ಕಾಣಿಕೆಯನ್ನು ಪಡೆದರಲ್ಲದೆ ಹೇರಳವಾದ ಹಣವನ್ನು ದೋಚಿದ ಬಗ್ಗೆ ಅಧಿಕೃತ ದಾಖಲೆ ಇದೆ. ಕ್ರಿಸ್ತಶಕ 1782 ಅಥವಾ 92ರ ಅವಧಿಯಲ್ಲಿ ಟಿಪ್ಪುವಿನ ದಾಳಿಗೊಳಗಾದ ಸಂದರ್ಭದಲ್ಲಿ ಉಂಟಾದ ತೋಪಿನ ಗುರುತುಗಳನ್ನು ಕೋಟೆಯ ಮಹಾದ್ವಾರದ ಹತ್ತಿರ ಈಗಲೂ ಕಾಣಬಹುದು.